ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರ ಫಲಗಳು ಹೇಗಿರಲಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಕುಂಭರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಕುಂಭರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕುಂಭರಾಶಿಗೆ ಅಧಿಪತಿ ಶನಿ. ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3-4ನೇ ಪಾದಗಳು, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಪೂರ್ವಭಾದ್ರಾ ನಕ್ಷತ್ರದ 1, 2, 3ನೇ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಈ ಫಲಗಳನ್ನು ತಿಳಿಯುವ ಮೊದಲು ಈ ಏಪ್ರಿಲ್ ತಿಂಗಳಲ್ಲಿನ ಒಂದು ಗ್ರಹ ಸ್ಥಿತಿಯನ್ನೊಮ್ಮೆ ಗಮನಿಸೋಣ. ಗ್ರಹ ಸ್ಥಿತಿಯನ್ನು ತಿಳಿದು ನಂತರ ಫಲಗಳನ್ನು ನೋಡೋದ್ರಿಂದ ನಿಮಗೆ ನಾವು ತಿಳಿಸ್ತಕ್ಕಂತಹ ಫಲಗಳು ಸುಲಭವಾಗಿ ಅರ್ಥವಾಗುತ್ತವೆ. ಮೊದಲಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ಮೀನರಾಶಿಯಲ್ಲಿದ್ದಾರೆ. ನೀವು 7.5 ಕೊನೆಯ ಫೇಸ್ನಲ್ಲಿದ್ದೀರಿ. ಇನ್ನು ದ್ವಿತೀಯ ಲಾಭಾಧಿಪತಿ ಗುರುವು ಪಂಚಮ ಸ್ಥಾನ ಅಂದರೆ ಮಿಥುನ ರಾಶಿಯಲ್ಲಿದ್ದಾರೆ. ಕುಜ ದ್ವಿತೀಯ ಸ್ಥಾನವಾದಂತಹ ಮೀನರಾಶಿಯಲ್ಲಿದ್ದಾರೆ. ಪಂಚಮ ಅಷ್ಟಮಾಧಿಪತಿಯಾದಂತಹ ಬುಧ ಏಪ್ರಿಲ್ 10ರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿದ್ದು ನಂತರ ಏಪ್ರಿಲ್ 11ರಿಂದ ಮೀನರಾಶಿಗೆ ಹೋಗಲಿದ್ದಾರೆ. ಮೀನರಾಶಿಯಲ್ಲಿ ಬುಧ ಸ್ವಲ್ಪ ಬಲಹೀನವಾಗಿರ್ತಾರೆ. ಇನ್ನು ಕುಂಭರಾಶಿ ಮತ್ತು ಕುಂಭಲಗ್ನದವರಿಗೆ ಯೋಗಕಾರಕನಾದಂತಹ ಶುಕ್ರ ಈ ಏಪ್ರಿಲ್ 2 ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. ಏಪ್ರಿಲ್ 19ರವರೆಗೆ ಮೇಷದಲ್ಲಿದ್ದು 20 ಏಪ್ರಿಲ್ನಿಂದ ವೃಷಭ ರಾಶಿಯಲ್ಲಿ ಇರಲಿದ್ದಾರೆ. ರಾಹು ನಿಮ್ಮ ಜನ್ಮರಾಶಿಯಲ್ಲಿದ್ದಾರೆ. ಕೇತು ಸಪ್ತಮ ಸ್ಥಾನವಾದ ಸಿಂಹರಾಶಿಯಲ್ಲಿ ಇರ್ತಾರೆ. ಟೋಟಲಿ ಇದು ಏಪ್ರಿಲ್ ತಿಂಗಳ ಗ್ರಹಸ್ಥಿತಿ. ಈಗ ಈ ಗ್ರಹಗಳ ಆಧಾರದ ಮೇಲೆ ಫಲಗಳನ್ನು ನೋಡೋದಾದರೆ ಮುಖ್ಯವಾಗಿ ಏನಂದರೆ ರವಿ ಮತ್ತು ಕುಜ ಸೆಕೆಂಡ್ ಹೌಸ್ನಲ್ಲಿದ್ದಾರೆ. ಶುಕ್ರ 3ನೇ ಸ್ಥಾನದಲ್ಲಿ, ಗುರು 5ನೇ ಸ್ಥಾನದಲ್ಲಿ. ವಾಕ್ಸ್ಥಾನದಲ್ಲಿ ಕುಜನಿರೋದ್ರಿಂದ, ಅದೇ ರೀತಿ ಶನಿಯೂ ಇರೋದ್ರಿಂದ ಮಾತುಗಳಲ್ಲಿ ಅಂದರೆ ಈ ಮಾತುಗಳಿಂದ ಸ್ವಲ್ಪ ಮಟ್ಟಿನ ಎದುರು ವ್ಯಕ್ತಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹದ್ದು ಅಥವಾ ನೀವು ಮಾತನಾಡ್ತಕ್ಕಂತಹ ನೀವು ಮಾಡುವಂಥ ಯಾವುದಾದ್ರೂ ಕಮ್ಯುನಿಕೇಷನ್ನಿಂದ ಸ್ವಲ್ಪ ಎದುರು ವ್ಯಕ್ತಿಗಳಿಗೆ ಸಮಸ್ಯೆ ಆಗಬಹುದು. ಮಾತುಗಳಲ್ಲಿ ಸ್ವಲ್ಪ ಹಿಡಿತವಿರಬೇಕು. ಯಾವುದೇ ವಿಚಾರ ಮಾತನಾಡುವ ಮೊದಲು ಆಲೋಚಿಸಿ ಮಾತನಾಡ್ತಕ್ಕಂತಹದ್ದು ಉತ್ತಮ. ಇನ್ನು ಆರೋಗ್ಯ ಸ್ಥಿತಿಯನ್ನು ಗಮನಿಸೋದಾದರೆ ಮುಖ್ಯವಾಗಿ ಏಪ್ರಿಲ್ 10ರವರೆಗೆ ಸಣ್ಣ ಪುಟ್ಟ ಅಲರ್ಜಿಗಳು, ಹಾಗೆ ಅನವಶ್ಯಕವಾದಂತಹ ಮಾನಸಿಕ ಚಿಂತೆ, ಹಾಗೆ ಸ್ವಲ್ಪ ಒತ್ತಡದ ಜೀವನವಿರ್ತದೆ. ಏಪ್ರಿಲ್ 11ರಿಂದ ಈ ತಿಂಗಳಾಂತ್ಯದವರೆಗೂ ನಿಮ್ಮ ಈ ಒಂದು ಕಾಂಬಿನೇಷನ್ ಕುಜ, ಬುಧ ಮತ್ತು ರಾಹು ಇವೆಲ್ಲವೂ ಬೇರೆ ಆಗೋದ್ರಿಂದ ಆಗ ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಸಹ ಆರೋಗ್ಯದಿಂದ ಕೂಡಿರ್ತೀರಿ ಅಂತ ಹೇಳ್ಬಹುದು. ಮೊದಲಿದ್ದಂತಹ ಕೆಲವೊಂದು ಒತ್ತಡಗಳು ಸಹ ಕಡಿಮೆ ಆಗುತ್ತವೆ. ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದರೆ ಏಪ್ರಿಲ್ 1ರಿಂದ 14ರವರೆಗೆ ಈ ರವಿ ಮತ್ತು ಶನಿ ನಿಮಗೆ ಧನಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಸ್ವಲ್ಪ ಮಟ್ಟಿನ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಅಂದರೆ ಈ ಟ್ಯಾಕ್ಸು, GST ಅಥವಾ ಯಾವುದಾದ್ರೂ ಒಂದು ಫೈನ್ಸ್ ಕಟ್ಟುವಂಥದ್ದು ಮತ್ತು ಕುಟುಂಬದ ಅವಸರಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಹಣ ಬರುವಂತಹ ಮಾರ್ಗವಿದ್ದರೂ ಸಹ ಉಳಿತಾಯ ಕಡಿಮೆ ಅಂತ ಹೇಳ್ಬೋದು. ಹಾಗಾದರೆ ಏಪ್ರಿಲ್ 15ರ ನಂತರ ರವಿಗ್ರಹ ಮೇಷರಾಶಿಗೆ ಬಂದ ನಂತರ ಅಂದರೆ 7ನೇ ಸ್ಥಾನಾಧಿಪತಿ 3ನೇ ಸ್ಥಾನಕ್ಕೆ ಬರಲಿದ್ದಾರೆ. ಇದರಿಂದ ಯಾವುದಾದ್ರೂ ಒಂದು ಕಾಂಟ್ರ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಅಧಿಕ ಧನಲಾಭ, ವ್ಯಾಪಾರ ಲಾಭಗಳು ಅದ್ಭುತವಾಗಿದೆ ಅಂತ ಹೇಳಿ. ಕಷ್ಟಪಟ್ಟು ಸ್ವಲ್ಪ ಎಫರ್ಟ್ ಹಾಕಿದ್ರೆ 100ಕ್ಕೆ 100ರಷ್ಟು ಫಲಗಳನ್ನು ಕಾಣಲಿದ್ದೀರಿ ಅಂತ ಹೇಳ್ಬಹುದು. ಇನ್ನು ಕುಟುಂಬ ವಿಚಾರವೆಂದರೆ ಶುಕ್ರನು 4ನೇ ಸ್ಥಾನಾಧಿಪತಿ 3rd ಹೌಸ್ನಲ್ಲಿದ್ದಾರೆ 19ರವರೆಗೆ. ಇದರಿಂದ ವಾಸಸ್ಥಳ ಅಂದರೆ ಮನೆ ಬದಲೀಕರಣ ಮಾಡ್ತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ಯಾರಾದರೂ ಇರ್ತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಬೇರೆ ಬದಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಕ್ಕಂತಹದ್ದು ಅಥವಾ ಯಾವುದಾದ್ರೂ ಕಾರಣಗಳಿಂದ ಈಗಿರ್ತಕ್ಕಂತಹ ವಾಸಸ್ಥಳವನ್ನು ಬೇರೆ ಕಡೆಗೆ ಬದಲಿ ಮಾಡ್ತಕ್ಕಂತಹ ಅವಕಾಶಗಳಿರ್ತವೆ. 20ರ ನಂತರ ಒಳ್ಳೆಯ ಕಂಫರ್ಟಬಲ್ ಝೋನ್, ಗೃಹ ಸೌಖ್ಯ, ವಾಹನ ಸೌಖ್ಯ, ಈ ರೀತಿಯ ಸ್ವಂತ ಮನೆ, ಭೂಮಿ ಖರೀದಿ ಮಾಡ್ತಕ್ಕಂತಹ ಒಂದು ಶುಭ ಸಮಯ ಅಂತ ಹೇಳ್ಬೋದು. 20ರ ನಂತರ ಈ ರೀತಿಯ ಒಂದು ಅವಕಾಶಗಳು ನಿಮಗೆ ಕೂಡಿರ್ತದೆ. ಇನ್ನು 20ರ ನಂತರ ಶುಕ್ರನು ತನ್ನ ಸ್ವಸ್ಥಾನಕ್ಕೆ ವೃಷಭಕ್ಕೆ ಬಂದ ನಂತರ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷ ಹೆಚ್ಚಾಗ್ತದೆ. ಹಳೆಯ ಯಾವುದಾದ್ರೂ ಆಸ್ತಿ ವಿಚಾರಗಳಲ್ಲಿದ್ದಂತಹ
ಕೆಲವೊಂದು ಕಲಹಗಳು, ಆಮೇಲೆ ಕೆಲವೊಂದು ಅಡ್ಡಿ ಆತಂಕಗಳು ಸಹ ದೂರವಾಗುತ್ತವೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಶುಭ ವಾರ್ತೆಗಳು ಸಹ ಬರಲಿವೆ ಅಂತ ಹೇಳ್ಬೋದು. ಯಾವುದಾದ್ರೂ ಶುಭ ಕಾರ್ಯಕ್ರಮಗಳು ನಡೆಯುವಂತಹ ಸಾಧ್ಯತೆಗಳು ಸಹ ಬಲವಾಗಿವೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಅಂದರೆ 5ನೇ ಸ್ಥಾನದಲ್ಲಿ ಗುರುವಿದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ವಿದ್ಯೆ, ಕೆರಿಯರ್, ಪರೀಕ್ಷೆಯ ಫಲಿತಾಂಶಗಳು ಹೆಚ್ಚಾಗಿ ಪಾಸಿಟಿವ್ ಆಗಿರಲಿ ಅಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ. ಇನ್ನು ಕುಂಭರಾಶಿಯವರ ಒಂದು ವೃತ್ತಿ ವಿಚಾರಗಳಲ್ಲಿ ಇಲ್ಲಿ ಕುಜ ಮತ್ತು ಶನಿ ಕಾಂಬಿನೇಷನ್, ವೃತ್ತಿಯಲ್ಲಿ ಸ್ವಲ್ಪ ಅಸಂತೃಪ್ತಿ ಇರ್ತದೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ. ಅಂದರೆ ಇರತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಲಿದ್ದೀರಿ. ಆದರೆ ಈ ಸಮಯ, ಈ ಏಪ್ರಿಲ್ ತಿಂಗಳು ಉದ್ಯೋಗ ಬದಲಿಸುವುದು ಅಷ್ಟೇನು ಶುಭವಲ್ಲ ಅಂತ ಹೇಳಬಹುದು. ದಶಮಾಧಿಪತಿ ಕುಜ ದ್ವಿತೀಯ ಸ್ಥಾನದಿಂದ ಅಷ್ಟಮ ಮತ್ತು ನವಮವನ್ನು ನೋಡ್ತಾ ಇರ್ತಾರೆ. ಸೊ 8 ಮತ್ತು 9 ಇರೋದರಿಂದ ಕೆಲವರು ಎಮೋಷನ್ನಿಂದ ಉದ್ಯೋಗವನ್ನು ಕ್ವಿಟ್ ಮಾಡೋದಕ್ಕೂ ಸಹ ಬಯಸ್ತಾ ಇರ್ತಾರೆ. ಆದರೆ ಅದು ಸರಿಯಲ್ಲ. ಒಂದು ವೇಳೆ ನಿಮಗೆ ಬೇರೊಂದು ಉದ್ಯೋಗದ ಕನ್ಫರ್ಮೇಷನ್ ಬಂದಿದ್ದಲ್ಲಿ ನೀವು ಈಗಿರ್ತಕ್ಕಂತಹ ಉದ್ಯೋಗವನ್ನು ತ್ಯಜಿಸಬಹುದು. ಕನ್ಫರ್ಮೇಷನ್ ಇಲ್ಲದೆಯೇ ಇರುವಂತಹ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂತಹದ್ದು ಒಳ್ಳೆಯದಲ್ಲ. ಸೊ ಸ್ವಲ್ಪ ಸಹನೆಯಿಂದ ಇದ್ದು ಇರುವಂತಹ ಉದ್ಯೋಗದಲ್ಲೇ ಮುಂದುವರಿಯುವುದು ಸೂಕ್ತ ಅಂತ ಹೇಳ್ಬೋದು. ಇನ್ನು ಪ್ರೀತಿ, ವಿವಾಹ, ಬಂಧು ಸಂಬಂಧಗಳ ವಿಚಾರವೆಂದರೆ ಮುಖ್ಯವಾಗಿ ಪ್ರೀತಿ ಅಂದರೆ ಪ್ರೇಮಿಗಳು, ಅವಿವಾಹಿತರು, ಇವರಿಗೆ ಏಪ್ರಿಲ್ 12ರವರೆಗೆ ಈ ಕುಜ ಬುಧ ರಾಹು ಸಂಯೋಗದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಒಂದು ರೀತಿಯ ಈಗೋ ಸಂಬಂಧವಾದಂತಹ ವಿಚಾರಗಳಿಂದ ಇಬ್ಬರಲ್ಲೂ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ಈಗೋ ಎಂಬುದನ್ನು ಪಕ್ಕಕ್ಕಿಟ್ಟು ಇಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಮನಸ್ಸಿಂದ ಮುನ್ನಡೆದರೆ ಉತ್ತಮ ಅಂತ ಹೇಳಬಹುದು. ಏಪ್ರಿಲ್ 13ರಿಂದ ಪರಿಸ್ಥಿತಿ ಸರಿ ಹೋಗುತ್ತೆ. ಸಣ್ಣ ಪುಟ್ಟ ಪ್ರವಾಸಗಳಿಗೆ ಹೋಗ್ತೀರಿ ಅಥವಾ ಪ್ರೀತಿಯಲ್ಲಿ ಹೆಚ್ಚಿನ ಉತ್ಸಾಹ ಬೆಳೆಯಲಿದೆ ಅಂತ ಹೇಳಬಹುದು. ಇನ್ನು ವಿವಾಹವಾದಂತಹ ದಂಪತಿಗಳಿಗೆ ಹೇಗಿದೆಯಪ್ಪ ಫಲಗಳು ಈ ತಿಂಗಳಲ್ಲಿ ಅಂದರೆ ಟೋಟಲಿ ಫೈನ್ ಅಂತಲೇ ಹೇಳಬಹುದು. ಈ ಸಪ್ತಮಾಧಿಪತಿ ರವಿ ಉಚ್ಚ ಸ್ಥಿತಿಗೆ ಬರಲಿದ್ದಾರೆ. ನಿಮಗೆ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಇರ್ತದೆ. ಆದರೆ ಸಪ್ತಮದಲ್ಲಿ ಕೇತು ಇರೋದರಿಂದ ನಿಮ್ಮ ಬಾಳ ಸಂಗಾತಿ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಬ್ಯಾಕ್ ಪೈನ್, ಸೊಂಟ ನೋವು ಮತ್ತು ಮಾಂಸಖಂಡಗಳ ನೋವುಗಳು ಕಾಣಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಹೇಳಬಹುದು. ಎಲ್ಲವೂ ಶುಭ ಫಲಗಳೇ. ಇನ್ನು ಬಿಸ್ನೆಸ್, ವ್ಯಾಪಾರ ಮಾಡುವವರ ಕುಂಭರಾಶಿಯವರಿಗೆ ಈ ಏಪ್ರಿಲ್ 10ರವರೆಗೆ ಸ್ವಲ್ಪ ಮಟ್ಟಿನ ಕಠಿಣ ಸಮಯ. ಏನಾಗ್ಬೋದು, ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾರೆ, ಅದು ಸಹ ಶನಿಯೊಂದಿಗಿದ್ದಾರೆ. ಸೊ ವ್ಯಾಪಾರದಲ್ಲಿ ಲಾಭಗಳು ಕಡಿಮೆ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಡಿಲೇ ಆಗ್ತಕ್ಕಂತಹದ್ದು, ಪೇಮೆಂಟ್ಸ್ಗಳು ತಡವಾಗ್ತಕ್ಕಂತಹದ್ದು, ಹಾಗೆ ನಿಮ್ಮ ಒಂದು ಗ್ರಾಹಕರಲ್ಲಿ ಒಂದು ಅಸಂತೃಪ್ತಿ, ಇವುಗಳು ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಏಪ್ರಿಲ್ 11ರಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಚೇಂಜಸ್ನೊಂದಿಗೆ ವ್ಯಾಪಾರವು ಅಭಿವೃದ್ಧಿ ಪಡೆಯುತ್ತದೆ. ದೂರವಾದಂತಹ ನಿಮ್ಮ ಕೆಲವೊಂದು ಹಳೆಯ ಕಸ್ಟಮರ್ಗಳು ಮರಳಿ ನಿಮ್ಮ ಜೊತೆಯಲ್ಲಿ ವ್ಯವಹರಿಸಲು ಸಿದ್ಧರಾಗ್ತಾರೆ. ವೀಕ್ಷಕರೇ, ಇವೆಲ್ಲವೂ ಸಹ ಚಂದ್ರಗ್ರಹ ಗೋಚಾರ ಫಲಗಳು. ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಬೇಕು. ಏಕೆಂದರೆ ನಿಮ್ಮ ಜನ್ಮ ಜಾತಕದಿಂದ ಅಂದರೆ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದಿಂದ ನಿಮ್ಮ ಲಗ್ನ, ದಶ, ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ. ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಫಲಗಳು. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 8, ಅದೃಷ್ಟದ ವರ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಇದಿಷ್ಟು ಕುಂಭರಾಶಿಯವರ ಏಪ್ರಿಲ್ ತಿಂಗಳ ಫಲಗಳು. ವೀಕ್ಷಕರೇ, ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.